ನಮಸ್ಕಾರ ಸ್ನೇಹಿತರೆ, ನಾನು ಮಂಗಲ ಪ್ರಕಾಶ್, ಅರಿವು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ನಿಮಗೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿಯ ಕೂಗಲೂರು ಗ್ರಾಮಕ್ಕೆ ನಮ್ಮ ಸಂಗಡಿಗರ ಜೊತೆ ನಾವು ಬಂದಿದ್ದೀವಿ. ಇಲ್ಲಿ ನಿಮಗೆ ತಿಳಿಸೋದೇನಂತಂದರೆ, ಒಂದು ಕುಟುಂಬದ ಮಗು 9ನೇ ತರಗತಿ ಓದುತ್ತಾ ಇರುವ ಒಬ್ಬ ಮಗುವಿನ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಆ ಮಗುವಿನ ಒಂದು ಕಥೆನ ಅವರ ಬಾಯಲ್ಲೇ ಕೇಳೋಣ. ಸ್ನೇಹಿತರೆ, ಇವರು ಈ ಮಗುವಿನ ತಂದೆ. ಈಗ ಅವರ ಹತ್ರನೇ ಅವರ ಕಷ್ಟದ ಪರಿಸ್ಥಿತಿಯನ್ನು ನಾವು ವಿಚಾರಿಸೋಣ. ನಮಸ್ಕಾರ ಅಣ್ಣವ್ರೆ, ನಿಮ್ಮ ಹೆಸರು? ಮಲ್ನಾಯಕ್ ಅಂತ ಸರ್. ಮಲ್ನಾಯಕ. ನಿನ್ನ ಹೆಸರೇನಪ್ಪ? ಸಚ್ಚಿನಂದ. ಫುಲ್ ಹೆಸರು ಹೇಳು ಕರೆಕ್ಟಾಗಿ. ಸಚ್ಚಿನಂದ. ಸಚ್ಚಿದಾನಂದ. ಹಾಂ, ಓಕೆ. ಈಗ ನಿಮ್ಮ ಮಗನಿಗೆ ಈ ಪರಿಸ್ಥಿತಿ ಏನಾಯಿತು? ಯಾವಾಗಿಂದ ಈ ಪ್ರಾಬ್ಲಮ್ ಶುರುವಾಯಿತು? ಇದು ಜನವರಿ ತಪ್ಪಿನಿಂದ ಗೊತ್ತಾಯಿತು ಸರ್ ನಮಗೆ. ಏನಾಗಿದೆ? ನಮಗೆ ಒಂದು 5 ಸತಿ ಹಾಸ್ಪಿಟಲ್ ತೋರಿಸ್ತು. ನಮಗೆ ಕಾಲು ಮತ್ತು ಮೊಕೆ ಊದ್ಕತ್ತು. ಆಗ ನಾವು ರಕ್ತ ಕಮ್ಮಿ ಅಂತ ಹೇಳಿದ್ರು. ರಕ್ತ ಕಮ್ಮಿ ಅಂತ ಹೇಳೋವರೆಗಂಟ ರಕ್ತ ಕಟ್ಸೋಕೆ 25,000 ಕೇಳಿದ್ರು. ಆಗ ನಾವೇ ರಕ್ತ ಕೊಡ್ತೀವಿ ಅಂತಂದ್ರೆ 25,000 ಕೇಳಿದ್ರು. ಆಮೇಲೆ ಪುನಃ ತಿರುಗಿ ನಂದಿ ಕಿಣಿಕಲ್ಲಿ ಆಗಂತಂದ್ರೆ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಚಲೋ ಅಮ್ಕೊಂಡೋಗ್ಬಿಡಿ ಅಂತ ಕಳಿಸಿದಾಗ ಅವಾಗ ಅಲ್ಲಿ ಹೋಗಂಟ ರಕ್ತ ಪರೀಕ್ಷೆ ಮಾಡಿದ್ಮೇಲೆ ಆವಾಗ ತಾನೇ ಗೊತ್ತಾಯ್ತು ನಮಗೆ ಈ ಥರ ಕಿಡ್ನಿ ಪ್ರಾಬ್ಲಮ್ ಅದ. ಕಿಡ್ನಿ ನಿಮಗೆ ಯಾವಾಗ ಗೊತ್ತಾಯಿತು? ಯಾವ ತಿಂಗಳಲ್ಲಿ ಗೊತ್ತಾಯಿತು ಪ್ರಾಬ್ಲಮ್ ಆಗಿದೆ ಅಂತ? ಮಾಮೂಲಿ ಏಪ್ರಿಲ್ ತಿಂಗಳಲ್ಲೇ, ಫೆಬ್ರವರಿ ತಿಂಗಳಲ್ಲೇ ಗೊತ್ತಾಯಿತು. ಈಗ ಆ ಮಗುವಿನ ಆರೋಗ್ಯ ಸುಧಾರಿಸ್ಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ? ಹಣಕಾಸಿನ ವ್ಯವಸ್ಥೆ ಇಲ್ಲ ಸರ್. ಅದರಿಂದ ನಾವು ಈ ಥರ ಪ್ರಾಬ್ಲಮ್ ಆಗ್ಬಿಟ್ಟು 2 ಗಂಟೆ ಕಾಲ ಆಗ್ತದೆ. ಏನು ಕೆಲಸ ಮಾಡ್ತಾಯಿದ್ದೀರಾ ನೀವು? ನಾವು ಕೂಲಿ ಕಂಬಳ ಮಾಡ್ಕೊಂಡಿದ್ದೇವೆ. ಜಮೀನು ಇದೆಯಾ ನಿಮಗೆ? ಇಲ್ಲ ಸರ್, ಏನಿಲ್ಲ. ಜಮೀನಿಲ್ಲ, ಬರೀ ಏನು ನೀವು ಕೂಲಿ ಕೆಲಸ ಮಾಡ್ತೀರಾ? ಅದರಿಂದ ಬಂದ ಆದಾಯದಲ್ಲಿ ನೀವು ಈ ಮಗುವಿನ ಆರೋಗ್ಯನ ಸುಧಾರಿಸ್ಬೇಕು. ಹೌದು ಸರ್. ಈಗ ಸ್ನೇಹಿತರೆ, ನಾವು ಈಗ ಈ ಏನು ಇವ್ರನ್ನ ಸಂದರ್ಶನ ನಾವು ಮಾಡ್ತಾ ಇದ್ದೀವಿ, ಮೊದಲು ಜನವರಿ ಏಪ್ರಿಲ್ ತಿಂಗಳಲ್ಲಿ ನಾವು ಈ ವಿಡಿಯೋನ ಜಾಲತಾಣದಲ್ಲಿ ನಾವು ವೀಕ್ಷಿಸಿ, ಇವತ್ತು ದಿನಾಂಕ 14/8/2024 ದಿನ ಈ ಬುಧವಾರ ನಾವು ಈ ಗ್ರಾಮಕ್ಕೆ ಭೇಟಿ ನೀಡಿ ಈ ಸಂದರ್ಶನ ಮಾಡಿದ್ದೀವಿ. ಇಲ್ಲಿಯ ತನಕ ಅವ್ರಿಗೆ ಹಣದ ಅವಶ್ಯಕತೆ ಇದ್ದು, ಯಾರು ದಾನಿಗಳು ಈ ಮಗುವಿಗೆ ಕಿಡ್ನಿ ಚೇಂಜ್ ಮಾಡಿಸ್ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಈ ಕಿಡ್ನಿ ಸಮಸ್ಯೆಯಿಂದ ಈಗ ನೀವು ಕಿಡ್ನಿ ವ್ಯವಸ್ಥೆಗೆ ಏನು ವ್ಯವಸ್ಥೆ ಮಾಡಿದ್ದೀರಾ? ಏನು ವ್ಯವಸ್ಥೆ ಇಲ್ಲ ಸರ್. ಇದು ಕಿಡ್ನಿ ತಗೋಬೇಕು ಅಂತ ಹೇಳಿದ್ರು. ಕಿಡ್ನಿ ಬೇರೆ ಕಡೆ ಎಲ್ಲೂ ಆಗಲ್ಲವಂತೆ. ಕೊಟ್ಟರೆ ಇಲ್ಲ ತಾಯಿ ಕೊಡಬೇಕು, ಇಲ್ಲ ತಂದೆ ಕೊಡಬೇಕು ಅಂತ ಹೇಳಿದ್ರು. ಅದರಿಂದ ನಾನೇ ಚೆಕ್ ಮಾಡಿಸ್ಕೊಂಡ್ಬಿಟ್ಟು ಹೋಗಿದ್ದೆ. ಅದರಿಂದ ಅವನದು ಓಪೋಸಿಟು, ನಂದು ಓಪೋಸಿಟು, ನಾನೇ ಕೊಡೋವಂತ ನೀವು ಮಾಡಿದ್ದೀನಿ ಸರ್. ಈಗ 2 ಕಿಡ್ನಿನೂ ಸಮಸ್ಯೆ ಆಗಿದೆಯಾ? 2 ಕಿಡ್ನಿನೂ ಸಮಸ್ಯೆ ಆಗಿದೆ. 2 ಕಿಡ್ನಿದು ಏನು ಸಮಸ್ಯೆ ಆಗಿದೆ? ಒಂದು ಬೆಳವಣಿಗೆ ಆಗಿಲ್ಲ, ಒಂದು ಹೋಗೈತೆ ಅಂತ ಹೇಳಿದ್ರು ಡಾಕ್ಟ್ರು. ಈಗ 2ರಲ್ಲಿ 1 ಮಾಡಬೇಕಾ ಅಥವಾ 2 ಮಾಡಬೇಕು ಅಂತ ಹೇಳಿದಾರಾ? 1 ಮಾಡೋದು ಸಾಕು ಅಂತ ಹೇಳಿ. 1 ಮಾಡಿದ್ರೆ ಆರೋಗ್ಯ ಸುಧಾರಿಸುತ್ತೆ, ಮೊದಲಿನ ಥರ ಆಗ್ಬೋದು ಅಂತ ಚಟುವಟಿಕೆಲೆಲ್ಲ ಭಾಗವಹಿಸ್ಬೋದು. ಈಗ ನೀನು ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಪ್ಪ? ನಾವು 9ನೇ ಕ್ಲಾಸ್ ಓದ್ತಿದ್ವಿ. 9ನೇ ತರಗತಿ. ಈಗ ಶಾಲೆಗೆ ಹೋಗ್ತಾ ಇಲ್ಲ ನೀನು? ಹೋಗ್ತಾ ಇಲ್ಲ, ಮನೇಲೆ ಓದ್ತಾ ಇದ್ವಿ. ಮನೇಲೇ ಓದ್ತಾ ಇದೀಯಾ? ಈ ನೋಟ್ಸು ಮತ್ತು ನಿನಗೆ ಪಾಠ ಪ್ರವಚನಗಳೆಲ್ಲ ಹೆಂಗೆ ನಿನಗೆ ಸಿಗುತ್ತೆ? ಬುಕ್ ಕೊಟ್ಟು ಕಳ್ಸಿದ್ರೆ ಅದರಲ್ಲೇ ಓದ್ಕೊಂಡು ಫ್ರೆಂಡ್ಸ್ ತಪ್ಪು ಇಸ್ಕೊಂಡು ಬರೆಯೋದು. ಓಕೆ. ಈಗ ನಿನ್ನ ಮನಸ್ಥಿತಿ ಏನಿದೆ? ನಾನು ಓದಬೇಕು ಅಂತ ಇದೆಯಾ? ನಿನಗೆ ಏನು ಓದಬೇಕು ಆದರೆ 3 ದಿವಸ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಅವನ ಆರೋಗ್ಯ ಏನು ಅನಿಸ್ತಾ? ಈಗ ನಿನ್ನ ಆರೋಗ್ಯದ ಬಗ್ಗೆ ನಿನಗೆ ಏನು ಅನಿಸ್ತಾ ಇದೆ? ಹಿಂಸೆ ಆಗ್ತಾ ಇದೆಯಾ? ಯಾವ ಥರ? ಬರೋದು ಬಂದಿದೆ, ಇನ್ನು ಕಲ್ಕೊಳಕ್ಕಾಗಲ್ಲ. ನೋಡಿ ಸ್ನೇಹಿತರೆ, ಇದು ಈ ಮಗುವಿನ ಮಾತು.
ಅಣ್ಣ ಈಗ ನಿಮಗೆ ಮುಂದೆ ಈಗ ಈ ವಿಡಿಯೋ ವೈರಲ್ ಆಗೋದ್ರಿಂದ ನಿಮಗೆ ಎಷ್ಟು ಹಣ ನಿಮಗೆ ಬಂದಿದೆ, ಜೊತೆಗೆ ಇನ್ನೂ ಹಣದ ಅವಶ್ಯಕತೆ ಎಷ್ಟು ಬೇಕಾಗುತ್ತೆ, ಈ ಬಂದಿರೋ ಹಣದಲ್ಲಿ ನಿಮಗೆ ಎಷ್ಟು ಅಮೌಂಟ್ ಖರ್ಚಾಗಿದೆ ಅದನ್ನು ಸ್ವಲ್ಪ ತಿಳಿಸಿ. ಅಮೌಂಟು ಒಂದು ಹೆಚ್ಚು ಕಮ್ಮಿಯಿಂದ 3 ರಿಂದ 4 ಗಂಟೆಗೆ ಖರ್ಚಾಗಿದೆ. 3-4 ಲಕ್ಷದಿಂದ 4 ಲಕ್ಷ ಗಂಟೆ ಖರ್ಚಾಗಿದೆ. ನಿಮಗೆ ಖರ್ಚಾಗಿರೋದಾ ಅಥವಾ ನಿಮಗೆ ಬಂದಿರೋ ಹಣನ? ಬಂದಿರೋ ಹಣ ಒಂದು 3 ಲಕ್ಷ ಗಂಟೆ ಬಂದೈತೆ. ಅದರಲ್ಲಿ ಈಗ ನೀವು ಏನು ಖರ್ಚು ಬೇಕೋ ಅದನ್ನು ಅದರಲ್ಲೇ ಉಪಯೋಗಿಸ್ತಾ ಇದ್ದೀರಾ? ಅದನ್ನು ಅದು ಹಂಗೆ ಇಟ್ಕೊಂಡಿದ್ದೀರಾ? ಇಲ್ಲ ಅದರಲ್ಲೇ ಉಪಯೋಗಿಸಿದ್ದಾರೆ. ಈ ಬಂದಿರೋ 3 ಲಕ್ಷ ಹಣದಲ್ಲಿ ನೀವು ಆರೋಗ್ಯದ ಸುಧಾರಿಸೋಕ್ಕೋಸ್ಕರ ಆ ಹಣದಲ್ಲಿ ಖರ್ಚು ಮಾಡ್ತಾ ಇದ್ದೀರಾ. ಈಗ ಕಿಡ್ನಿ ಚೇಂಜ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಬೇಕಾಗಿದೆ? ಒಂದು 8 ರಿಂದ 10 ಲಕ್ಷ ಕೇಳ್ತಾ ಇದ್ದಾರೆ. ಅವರೇ ಕಿಡ್ನಿ ಅರೇಂಜ್ ಮಾಡ್ತಾರಾ ಅಥವಾ ನೀವು ಕೊಟ್ಟು ಅದಕ್ಕೆ ಅಷ್ಟು ಅಮೌಂಟ್ ಕೊಟ್ರೆ? ನೀವು ಕಿಡ್ನಿ ಕೊಟ್ಟರೆ 8 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಯಾವ ಹಾಸ್ಪಿಟ್ಲಲ್ಲಿ? JSS ಅಲ್ಲಿ. ಮೈಸೂರು JSS ಹಾಸ್ಪಿಟ್ಲಲ್ಲಿ ಇದನ್ನು ಹೇಳಿರೋದು ನಿಮಗೆ? ನೋಡಿ ಸ್ನೇಹಿತರೆ, ಈ ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಯಾರಾದರೂ ದಾನಿಗಳಿದ್ದರೆ ದಯವಿಟ್ಟು ಹೆಚ್ಚು ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಕೈಲಾದ ಸಹಾಯವನ್ನು ಮಾಡಬೇಕು ಅಂತ ನಮ್ಮ ಅರಿವು ಚಾರಿಟಬಲ್ ಟ್ರಸ್ಟಿಂದ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೀನಿ. ನಿಮಗೆ ಇವರ ಗೂಗಲ್ ಪೇ, ಫೋನ್ಪೇ ಅಕೌಂಟ್ ಅಥವಾ ಅಕೌಂಟ್ ನಂಬರ್ನ ಈ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಕೈಲಾದಂತಹ ಹಣ ಸಹಾಯ ಆಗಲಿ ಇನ್ಯಾವುದೇ ರೀತಿಯ ಸಹಾಯವನ್ನು ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ. ಸ್ನೇಹಿತರೆ, ನಮ್ಮ ಅರಿವು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಚ್ಚಿನ ರೀತಿಯಲ್ಲಿ ನಾವೇನು ಸಹಾಯ ಮಾಡೋಕ್ಕಾಗಲ್ಲ ಅಂದ್ರೂ ನಮ್ಮ ಕೈಲಾದಂತಹ ಒಂದು ಧನ ಸಹಾಯನ ಮಾಡಬೇಕು ಅಂತ ಬಯಸಿ ಇವರೆಲ್ಲರ ಸಹಾಯದ ಮೇರೆಗೆ ಒಂದು 12,000 ರೂಪಾಯಿಗಳನ್ನ ಕಿರು ಸಹಾಯಧನವಾಗಿ ಈ ಕುಟುಂಬಕ್ಕೆ ವಿತರಣೆ ಮಾಡ್ತಾಯಿದ್ದೀವಿ. ಆ ಹಣವನ್ನು ಏನಪ್ಪ ಹೆಸರು? ಪೂರ್ಣಿಮಾ. ಮುಂದಿನ ಪೀಳಿಗೆ ಮಕ್ಕಳ ಭಾವನೆ, ಒಂದು ಸಹಾಯ ಮಾಡೋದ ಮನಸ್ಥಿತಿ ಮಕ್ಕಳಲ್ಲಿ ಬರಲಿ, ಒಂದು ಮಕ್ಕಳ ಮನಸ್ಸು ಮೃದು ಸ್ವಭಾವ, ಒಳ್ಳೆಯ ಮನಸ್ಸಿರುತ್ತೆ ಅಂತೇಳಿ ಆ ಪೂರ್ಣಿಮಾ ಮಗು ಕೈಯಿಂದ ಈ ಕುಟುಂಬಕ್ಕೆ ಈ ಧನ ಸಹಾಯನ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈ ಹಣ ಸಹಾಯ ಮಾಡಲು ಕಾರಣಕರ್ತರಾದ ಮಂಡ್ಯ ಕುರಿಕೊಪ್ಪಲು ಅಭಿಷೇಕ್ ಹಾಗೂ ಮಂಗಲ ರಮೇಶ್ ಹಾಗೂ ಮೈಸೂರಿನ ಕಿಶಾನ್ ಮತ್ತು ಯೋಗೇಶ್ ಮಂಗಲ ಗ್ರಾಮ ಮತ್ತು ಸ್ವಾಮಿ ಹಾಲ್ನಳ್ಳಿ, ರವಿ ಹಾಲ್ನಳ್ಳಿ, ಮಹೇಶ್ ವರ್ಕೋಡು ಹಾಗೂ ವಾಸು ಪೊಲೀಸ್ ಲೇಔಟ್ ಹಾಗೂ ಗಿರೀಶ್ ಕೃಷ್ಣಾಪುರ ಹಾಗೂ ಪುರುಷೋತ್ತಮರವರು ಹಾಗೂ ದ್ಯಾವಣ್ಣರವರು ಹಾಗೂ ಗುರುಸಿದ್ದಪ್ಪ ಶಕ್ತಿನಗರ ಹಾಗೂ ಮಲ್ಲೇಶ್ ಗೆಜ್ಜಗನಹಳ್ಳಿ ಹಾಗೂ ನಾರಾಯಣ್, ನಮ್ಮ ಸಂಘದ ಉಪಾಧ್ಯಕ್ಷರಾದ ನಾರಾಯಣ್ ಹಾಗೂ ಶಂಕರ್ JSS ಲೇಔಟ್ ಹಾಗೂ ಸಹ ಕಾರ್ಯದರ್ಶಿಯಾದ ನಮ್ಮ ಗೆಜ್ಜಗನಹಳ್ಳಿ ಮಹೇಶ್ರವರು, ಇವರೆಲ್ಲರ ಸಹಾಯದಿಂದ ಈ ಒಂದು ಕಿರು ಕಾಣಿಕೆಯನ್ನು ಕೊಡಲು ಸಾಧ್ಯವಾಯಿತು. ತಮ್ಮೆಲ್ಲರಿಗೂ ಅರಿವು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅನಂತ ಧನ್ಯವಾದಗಳು. ಈ ಸಚ್ಚಿದಾನಂದ ಮಗುವಿನ ಕೈಯಿಂದ ಅರಳಿದ ಈ ಚಿತ್ರ ಎಲ್ಲರ ಮನಸ್ಸನ್ನು ಕಲಕುವಂಥ ಕಲೆ. ಆದರೆ ಮುಂದಿನ ದಿನಗಳಲ್ಲಿ ಈ ಮಗು ಈ ಚಿತ್ರಕಲೆಯಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗುವ ಕನಸು ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಈ ಮಗುವಿನ ಕೈಯಿಂದ ಹರಳಿದ ಈ ಚಿತ್ರಕಲೆ ಮುಂದಿನ ದಿನಗಳಲ್ಲಿ ದೊಡ್ಡ ಕಲಾಗಾರನಾಗುವ ಆಸಕ್ತಿ ಆ ಮಗುವಿನಲ್ಲಿದ್ದರೂ ನಾವೆಲ್ಲ ನೋಡುವಂತಹ ಸಮಯ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ.